ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ ಹಿರೇಮಠ್. ಬಹಳ ದಿವಸ ಆದಮೇಲೆ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಡಾಕ್ಟರ್ ಕಣ್ಣು ಮುಂದೆ ಏನೋ ಹಾಕ್ಕೊಂಡಾರಲ್ಲ ಅಂಥೇಳಿ ಗಾಬರಿ ಪಡ್ಬೇಡ್ರಿ. ನನ್ನ ಕಣ್ಣಿಗೆ ಏನೂ ಸಮಸ್ಯೆ ಆಗಿಲ್ಲ. ಇದಕ್ಕೆ ನಾವು VR ಹೆಡ್ಸೆಟ್ ಅಥವಾ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಅಂತ ಹೇಳಿ ಕರಿತೀವಿ. ಮತ್ತು ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಸಹ VR ಅಥವಾ ವರ್ಚುವಲ್ ರಿಯಾಲಿಟಿ. ಇತ್ತೀಚೆಗೆ ವರ್ಚುವಲ್ ರಿಯಾಲಿಟಿ ಅನ್ನೋ ಶಬ್ದ ಬಹಳಷ್ಟು ಬಜ್ ಉಂಟು ಮಾಡ್ತಾ ಐತಿ. ಹಾಗಾದರೆ ಈ ವರ್ಚುವಲ್ ರಿಯಾಲಿಟಿ ಅಂದ್ರೆ ಏನು? ಇದನ್ನು ಸರಳವಾಗಿ ಹೇಳಬೇಕು ಅಂತಂದರೆ, ಕೃತಕವಾಗಿ ಸೃಷ್ಟಿಸಿರುವಂತಹ ಪರಿಸರ ವಾಸ್ತವಕ್ಕೆ ಸನಿಹವಾದದ್ದು, ಆದರೆ ವಾಸ್ತವ ಅಲ್ಲ. ಈಗ ಕೆಲವೊಂದು ಕ್ಲಿಷ್ಟಕರ ಪರಿಸರಗಳನ್ನು ನಾವು ನಿಜ ಜೀವನದಲ್ಲಿ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಹಾಗಾದಾಗ ಕೆಲವೊಂದು ವಿಶೇಷ ಕ್ಯಾಮ್ರಾಗಳ ಸಹಾಯದಿಂದ, ಕೆಲವೊಂದು ವಿಶೇಷ ಸಾಫ್ಟ್ವೇರ್ಗಳ ಸಹಾಯದಿಂದ ಆ ಒಂದು ಪರಿಸರವನ್ನು ಸೃಷ್ಟಿಸಿ ಆ ಪರಿಸರವನ್ನು ಈ ಏನು VR ಹೆಡ್ಸೆಟ್ ಅಂತೇನು ಹೇಳ್ತೀವಿ ಇದರ ಮುಖಾಂತರ ನೋಡಿ ಅದರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ಬೋದು. ಹಾಗಾದರೆ ಇದನ್ನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ? ಬಹಳಷ್ಟು ಕ್ಷೇತ್ರಗಳಲ್ಲಿ ಈ VR ಟೆಕ್ನಾಲಜಿಯ ಉಪಯೋಗ ನಡೀತಾ ಇದೆ. ಅದು ಡಿಫೆನ್ಸ್ ಇರಬಹುದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಬಹುದು, ಆಮೇಲೆ ಪೈಲಟ್ ಟ್ರೈನಿಂಗಲ್ಲಿರ್ಬೋದು, ಇನ್ನು ಅನೇಕ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಶಿಕ್ಷಣ ಇರಬಹುದು, ಆರೋಗ್ಯ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಹಾಗಾದರೆ ಡಾಕ್ಟರ್ ನಮಗೆ ಇವತ್ತು ಈ VR ವಿಷಯನ ಹಿಡ್ಕೊಂಡು ಯಾಕೆ ನಮ್ಮ ಮುಂದೆ ಬಂದಿದ್ದಾರೆ ಅಂಥೇಳಿ ನಿಮ್ಗೆ ಅನಿಸ್ಬೋದು. ಯಾಕಂತಂದರೆ ಇತ್ತೀಚೆಗೆ ಮನೋರೋಗಗಳ ಚಿಕಿತ್ಸೆಯನ್ನು ಸಹ ಈ ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಯಾವ್ಯಾವ ರೋಗಗಳ ಚಿಕಿತ್ಸೆಯಲ್ಲಿ ಈ VR ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ? ಬಹುಮುಖ್ಯವಾದದ್ದು ಒತ್ತಡ ನಿರ್ವಹಣೆ. ಎರಡನೆಯದು ಆಂಗ್ಸೈಟಿ ಡಿಸಾರ್ಡರ್ಸ್, ಎಸ್ಪೆಷಲಿ ಫೋಬಿಯಾ ಅಂತೇನು ಹೇಳ್ತೀವಿ. ಕೆಲವೊಬ್ಬರಿಗೆ ಎತ್ತರದ ಫೋಬಿಯಾ ಇರ್ತೈತಿ, ಕೆಲವೊಬ್ಬರಿಗೆ ಸರೀಸೃಪಗಳು, ಹಾವು, ಚೇಳು, ಹಲ್ಲಿ ಈ ಥರ ಫೋಬಿಯಾ ಇರುತ್ತಲ್ಲ, ಅಂಥವರಿಗೆ ಈ VR ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಇನ್ನು PTSD, ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದರ ಚಿಕಿತ್ಸೆಯಲ್ಲಿ. ಅದಾದಮೇಲೆ ಕೆಲವೊಬ್ಬರಿಗೆ ಮದ್ಯಪಾನ, ಧೂಮಪಾನ ಈ ಥರ ಚಟಗಳಿರ್ತಾವಲ್ಲ, ಅವರುಗಳಿಗೂ ಸಹ VR ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಇನ್ನು ಒತ್ತಡ ನಿರ್ವಹಣೆಯಲ್ಲಿ ಕೆಲವೊಂದು ಬ್ರೀದಿಂಗ್ ಎಕ್ಸಸೈಸ್ ಇರಬಹುದು, ಯೋಗ ಇರಬಹುದು, ಪ್ರಾಣಾಯಾಮ, ಯೋಗ ನಿದ್ರಾ, ಇಂತಹ ಎಲ್ಲವನ್ನ VR ಮುಖಾಂತರ ನಾವು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಇನ್ನು ಅನೇಕ ರೀತಿಯ ಟ್ರೀಟ್ಮೆಂಟ್ಗಳನ್ನು ಸಹ ನಾವು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮೈಂಡ್ಫುಲ್ನೆಸ್ ಇರಬಹುದು, ಅಥವಾ ಅದು ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸ್ಕುಲರ್ ರಿಲ್ಯಾಕ್ಸೇಷನ್ ಇರ್ಬೋದು. ಈ ಥರ ಮಾಡೋದ್ರಿಂದ ಅಲ್ಲಿ ಒಬ್ಬರು ಪರಿಣತ ತಜ್ಞರು ಇಲ್ಲಿ ಇರಲೇಬೇಕು ಅಂತೇನಿಲ್ಲ. VR ನಾವು ಜಸ್ಟ್ ಸೆಟಪ್ ಮಾಡಿ ಅವರಿಗೆ ಹಾಕಿ ಕೊಟ್ಟರೆ ಸಾಕು, ಚಿಕಿತ್ಸೆ ತಾನಾಗೆ ಅಲ್ಲಿ ನಡೀತಾ ಹೋಗುತ್ತೆ. ಹೀಗಾಗಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಮನೋರೋಗಗಳ ಚಿಕಿತ್ಸೆಯನ್ನು ಹೇಗೆ ಮಾಡಬಹುದು ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾಯಿದ್ರು. ಅದಕ್ಕೆ ಒಂದು ಉತ್ತರ ಈ ವರ್ಚುವಲ್ ರಿಯಾಲಿಟಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಚಿಕಿತ್ಸೆ ನೀಡೋದು. ಯಾರಿಗಾದರೂ ಈ ನಾನು ಮೆನ್ಷನ್ ಮಾಡಿರೋಂಥ ಸಮಸ್ಯೆಗಳಿದ್ದರೆ ನಮ್ಮ ಸೆಂಟ್ರಲ್ಲಿ ಈ VR ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ದಯವಿಟ್ಟು ಬಂದು ಸಂಪರ್ಕಿಸ್ಬೋದು. ಧನ್ಯವಾದಗಳು. ನಮಸ್ಕಾರ.